ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬಾ ಡಿಲೇ ಆಗ್ತಾಯಿದೆ ನಾನು ವಿಡಿಯೋ ಮಾಡೋದು. ಬಿಕಾಸ್ ಆಫ್ ನಮಗೆ ಗೊತ್ತು, ನನ್ನ ಮಗ ಇರೋದ್ರಿಂದ ನನಗೆ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಸೀರಿಯಸ್ಲಿ ನನಗೆ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದಾಗ್ತಾಯಿದೆ. ನನಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತೆಗಿಯೋಕ್ಕಾಗ್ತಿಲ್ಲ. ಸೊ ಅವನು ಏನು ಮಾಡ್ತಾನೋ ಅದನ್ನೇ ವಿಡಿಯೋ ಮಾಡಬೇಕು ಅಷ್ಟೇ. ನಾನು ಮತ್ತೆ ಏನು ಎಕ್ಸ್ಟ್ರಾ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾವಾಗಲೂ ನನ್ನನ್ನೇ ಬಯಸ್ತಾನೆ ಅವನು. ಸೊ ಅದಕ್ಕೋಸ್ಕರ ಸ್ವಲ್ಪ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ನನಗೆ ನಿಜವಾಗ್ಲೂ ಆಗ್ತಾಯಿಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ಪ್ಲೀಸ್ ಅರ್ಥ ಮಾಡಿಕೊಡಿ. ನನಗೆ ಇದೇ ಥರನೇ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಮಗನ ಜೊತೆ ಯಾವ ಥರ ಡೇ ಸ್ಪೆಂಡ್ ಮಾಡ್ತೀನಿ ಅಂತಂದೇಳಿ ಅದು ವ್ಲಾಗ್ ಮಾಡ್ತೀನಿ. ಸೊ ಒಂದೆರಡು ದಿನ ಇದು ಆ್ಯಕ್ಚುಲಿ ನನ್ನ ಮಗನ ಜೊತೆನೇ ತುಂಬ ಇರೋದು. ಸೊ ಅವನು ತುಂಬ ಹೊಸದಾಗಿ ಏನೇನೋ ಕಲಿತ್ಬಿಟ್ಟಿದ್ದಾನೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬ ಜನಕ್ಕೆ ಏನೋ ಕೊರಗಿರುತ್ತೆ, ಮಕ್ಕಳನ್ನು ಡೆವಲಪ್ಮೆಂಟ್ ನೋಡೋಕ್ಕೆ ಆಗ್ತಿರಲ್ಲ. ಸೊ ಅದಕ್ಕೆ ಮಕ್ಕಳು ಡೆವಲಪ್ಮೆಂಟ್ ನೋಡ್ತಾ ಇದ್ದರೆ ನಮಗೆ ತುಂಬಾ ಖುಷಿ ಅನಿಸುತ್ತೆ. ಸೊ ಅದಕ್ಕೆ ನನ್ನ ಮಗನಿಂದ ಖುಷಿ ಸಿಗಲಿ ಅಂತ ಅಂದ್ಕೋತೀನಿ. ಸೊ ನನಗೆ ತುಂಬ ಕಾಲು ನೋಯ್ತಾ ಇತ್ತು ಅಂತ ಹೇಳಿ ನಾನು ಸ್ಪ್ರೇ ಹಾಕಿದ್ದೆ ನನ್ನ ಕಾಲಿಗೆ. ಸೊ ಅವನು ಬಂದು ಕಾಲು ಹೊತ್ತು ಅಂತ ಹೇಳಿದ್ದಕ್ಕೆ ಕಾಲು ಹೊತ್ತುತ್ತಾ ಇದ್ದ. ಕಾಲು ಹೊತ್ತು ಅಂದರೆ ಕಾಲು ಹೊತ್ತುತ್ತಾನೆ, ಕೈ ಹೊತ್ತು ಅಂದರೆ ಕೈ ಹೊತ್ತುತ್ತಾನೆ. ಇವಾಗಂತೂ ಸಿಕ್ಕಾಪಟ್ಟೆ ಎಲ್ಲ ಅರ್ಥ ಮಾಡ್ಕೋತಾನೆ ಅವನು. ಅದು ಹೆಂಗೆ ಏನಪ್ಪ 1.5 ವರ್ಷದ ಮಗುಗೆ ನಾವೆಲ್ಲ ಇಷ್ಟೊಂದು ಅರ್ಥ ಮಾಡ್ಕೋತಿದ್ವಿ ಇಲ್ಲೋ ಗೊತ್ತಿಲ್ಲ. ಬಟ್ ಇವಾಗ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊತಿದ್ದಿಲ್ಲ ಅಂತ ಅನಿಸುತ್ತೆ. ಬಟ್ ಇವನನ್ನು ನೋಡಿದರೆ ಇವಾಗ ಇಷ್ಟು ಅರ್ಥ ಮಾಡ್ಕೊತಿದ್ದಾನೆ ಅಂದರೆ ಸೊ ನಿಜವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಮುಂದೆ. ವಿಡಿಯೋಸ್ ನೋಡ್ತಾ ಇರಿ. ನಾನು ಅವನ ಜೊತೆನೇ ನಾನು ಅವ್ನ ಡೈಲಿ ರೂಟೀನ್ ಹೇಗೆ ಮಾಡ್ತೀನಿ, ಅವನ ಜೊತೆ ಯಾವ ಥರ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಾಗೆಯೇ ಏನಾದರೂ ನನಗೆ ಗೊತ್ತಿದ್ದರೆ ಅದನ್ನು ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ವಿಡಿಯೋದಲ್ಲಿ, ಸರಿನಾ? ಸೊ ಅವನಿಗೆ ಫ್ರೂಟ್ಸು ಅಂದರೆ ತುಂಬಾ ಇಷ್ಟ. ಅವನು ಯಾವುದೂ ಇಷ್ಟ ಇಲ್ಲ ಅಂತ ಹೇಳಲ್ಲ, ತಿನ್ನಲಿಕ್ಕೆ ಎಲ್ಲನೂ ಇಷ್ಟಪಟ್ಟು ತಿಂತಾನೆ ಅವನು. ಸೊ ಅದಕ್ಕೆ ದ್ರಾಕ್ಷಿ ತಿಂತಾಯಿದ್ದ. ಆ್ಯಂಡ್ ನೆಕ್ಸ್ಟು ಮಾರ್ನಿಂಗ್ ನಾನು ನಮ್ಮ ಮನೆ ಗ್ರಾಮ ದೇವತೆ ಇದೆಯಲ್ಲ ದಾವಣಗೆರೆಯಲ್ಲಿ. ಸೊ ಅದು ದುರ್ಗಮ್ಮ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಇತ್ತು. ಸೊ ಅದಕ್ಕೆ ಹೋಗಬೇಕು ಅಂದ್ಕೊಂಡು ನಾವೆಲ್ಲ ರೆಡಿಯಾಗಿ ಮಗು, ನಾನು ಮತ್ತು ನಮ್ಮ ಅಕ್ಕ ಹೋಗಿದ್ವಿ. ನಮ್ಮಮ್ಮ ನಾವು ಬಂದಿದ್ದರು, ಆಟೋದಲ್ಲಿ ಹೋಗ್ತಾಯಿದ್ವಿ. ಸೊ ಅದಕ್ಕೆ ನಾನು ಕ್ಲಿಪ್ಸ್ ತೆಗೆದೆ. ಸೊ ನಾನು ಒಂದು ಗೌನ್ ಮತ್ತು ಮೇಲ್ಗಡೆ ಅದಕ್ಕೆ ಕೋಟ್ ಬಂದಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ತುಂಬಾ ತಣ್ಣ ಗಾಳಿ ಇತ್ತು. ಸೊ ಅದಕ್ಕೋಸ್ಕರ ನಾನು ಟೋಪಿ ಹಾಕಿದ್ದೆ. ಆ್ಯಕ್ಚುಲಿ ಅವ್ನು ಟೋಪಿನೇ ಹಾಕ್ಕೊಳ್ಳೋದಿಲ್ಲ. ತುಂಬಾ ಒಂಥರ ಹಿಂಸೆ ಆಗುತ್ತೆ ಅನಿಸುತ್ತೆ ಅವನಿಗೆ. ಈ ಥರ ಮಂಕಿ ಟೋಪಿ ಹಾಕ್ಕೊಳೋದಿಲ್ಲ ನೋಡಿ, ಎಷ್ಟು ಕಿತ್ಕೊಳ್ಳೋಕೆ ಹೋಗ್ತಾನೆ. ಅದಕ್ಕೆ ನಾವು ಈ ಥರದ್ದೆಲ್ಲ ತೊಗೊಂಬಂದು ಸುಮ್ಮನೆ ವೇಸ್ಟ್ ಆಗಿಬಿಟ್ಟೈತೆ. ಹೊಸದು ಒಂದು ಸರಿನೂ ಹಾಕಿಲ್ಲ. ಸೊ ಇದನ್ನು ಇವಾಗ ಮತ್ತೆ ಮೊನ್ನೆ ಪಪ್ಪ ತಂದಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಲ್ಲ, ಸೊ ಅಮ್ಮ ಹೊಡಿತಾರೆ ಅಂತ ಹೇಳಿ ಹಾಕ್ಕೊಂಡಿದ್ದಾನೆ, ಸುಮ್ಮನೆ ಇದ್ದಾನೆ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಅವ್ನು ತೆಗಿತಾನೆ. ಇವಾಗ ಸದ್ಯಕ್ಕೆ ಹಾಕಿದ್ದೀನಿ. ಸ್ವಲ್ಪ ಹಂಗೆ ಇಟ್ಕೊಳ್ಳೋಕ್ಕೆ ಒಂದು ನಿಮಿಷ ಅಂತ ಹೇಳಿ ಹಾಕಿದ್ದೀನಿ. ಸೊ ಹಾಕ್ಕೊಂಡಿದ್ದೀನಿ. ಕಾಲಿಗೆ ಸಾಕ್ಸ್ ಹಾಕಿದ್ದೀನಿ. ಇದು ತುಂಬ ದಿನವೇ ಆಗಿತ್ತು, ಶರ್ಟು ಹಾಕಿದ್ದಿಲ್ಲ. ಸೊ ಅದಕ್ಕೆ ಹಂಗೆ ನಮ್ಮನೆ ಹತ್ರ ಇರೋ ಹಳೆ ಮನೆ ಇತ್ತಲ್ಲ, ಅದು ದೇವಸ್ಥಾನಕ್ಕೆ ಹೋಗಿ ಬಂದು ದುರ್ಗಮ್ಮ ದೇವಸ್ಥಾನದಲ್ಲೂ ಕೂಡ ಕಾರ್ತಿಕ ಇತ್ತು. ಸೊ ಅಲ್ಲೂ ಸ್ವಲ್ಪ ದರ್ಶನ ಮಾಡಿ ಹಾಗೆ ಬಂದ್ವಿ. ಹಾಗೆಯೇ ದುರ್ಗಮ್ಮ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ನಮಗೆ ದರ್ಶನನೇ ಸಿಗಲಿಲ್ಲ. ಸೊ ನೋಡಿ ಎಷ್ಟು ರಶ್ ಇದೆ ಗೊತ್ತಾ. ಕ್ಯೂ ಅಂತೂ ಫುಲ್ಲು 1 ಕಿಲೋಮೀಟರ್ ಇತ್ತು. 1 ಕಿಲೋಮೀಟ್ರ್ ಸಂಜೆ ಆಗಿತ್ತು. ನಾವು ಹೋದಾಗೆ ಒಂದು ಅರ್ಧ ಕಿಲೋಮೀಟ್ರ್ ಅಂತೂ ಇತ್ತು. ಅಷ್ಟೊಂದು ಕ್ಯೂವಲ್ಲಿ ನಮ್ಗೆ ಹೋಗೋಕ್ಕಾಗಲ್ಲ ಅಂತಂದೇಳಿ ತುಂಬಾ ತಿಕ್ಕಾಟ ಎಲ್ಲ ಆಗಿಬಿಡುತ್ತೆ, ದಬ್ಬಿಡ್ತಾರೆ, ಮೊದಲೇ ಬೇಡ ಅಂತಂದು ಹೇಳಿ ನಾವು ಹೋಗಲಿಲ್ಲ. ಹೊರಗಡೆ ಇಂದನೇ ಕೈ ಮುಗ್ದು ನಾವು ಹಾಗೇ ಕ್ಲಿಪ್ಪಿಂಗ್ಸ್ ತೆಗೆದೆ. ಸೊ ಅಲ್ಲಿ ಮೆರವಣಿಗೆ ಹೋಗಿ ಬಂದಿತ್ತು ದೇವರು. ಅಮ್ಮನ ಬೆಳಗ್ಗೆನೇ ಮೆರವಣಿಗೆ ಕರ್ಕೊಂಡೋಗಿ ಬಂದಿರ್ತಾರೆ. ಸೊ ಅದನ್ನು ನಾನು ಕ್ಲಿಪ್ಪಿಂಗ್ಸ್ನ ತೆಗ್ದಿದ್ದೀನಿ.
ಇದು ದೇವಿನ ಮೆರವಣಿಗೆಯಿಂದ ಕರ್ಕೊಂಡು ಬಂದಿದ್ದಾರೆ. ಸೊ ಅದು ಹೂವಿನಾರ ಎಲ್ಲ ಒಳಗಡೆ ಹಾಕ್ತಾ ಇದ್ದಾರೆ. ಸೊ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿ ಇರುತ್ತೆ. ಗೊತ್ತಲ್ಲ, ದಾವಣಗೆರೆಯಲ್ಲಿ ಫೇಮಸ್ ದುರ್ಗಮ್ಮನ ದೇವ್ರೆ, ದುರ್ಗಮ್ಮ ಜಾತ್ರೆ ಅಂದರೆ ಇನ್ನೂ ಫುಲ್ ಜೋರಿರುತ್ತೆ. ಬಟ್ ಅದು ಮಾರ್ಚಿಗೇನೋ ಇದೆ, ಈ ವರ್ಷ ಇದೆ. 2 ವರ್ಷಕ್ಕೊಂದು ಸತಿ ಮಾಡ್ತಾರೆ. ಈ ವರ್ಷ ಇದೆ ಅದು. ಯಾರೆಲ್ಲ ದಾವಣಗೆರೆಗೆ ಬಂದು ದುರ್ಗಮ್ಮ ದೇವಸ್ಥಾನ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ನೋಡಲೇಬೇಕು, ಕಂಪಲ್ಸರಿ ನೋಡಲೇಬೇಕು. ತುಂಬಾ ಪವರ್ಫುಲ್ ನಮ್ಮ ಊರಿನ ದೇವರು. ಸೊ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ದಾವಣಗೆರೆಯವರೇ ಇರ್ತಾರೆ ಅನಿಸುತ್ತೆ. ಹಾಗೆಯೇ ಅಲ್ಲಿ ಜಾತ್ರೆಯಲ್ಲಿ ಸ್ವಲ್ಪ ಜಾತ್ರೆ ಇಟ್ಟಿದ್ದರು. ಅಲ್ಲಿ ಅವನಿಗೆ ಸ್ಪೆಕ್ಟ್ ಅಂದರೆ ತುಂಬ ಇಷ್ಟ, ಮಯುಗೆ. ಸೊ ಅದನ್ನು ಕೊಡಿಸಿದೆ. ಅವನದು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದ, ಹಾಗೆ ವಾಕ್ ಮಾಡ್ತಾ ಇದ್ದ. ಸೊ ನಾನು ಅವನಿಗೆ ಶೂ ಹಾಕಲ್ಲ. ಶೂ ಹಾಕಿದ್ದೆ ಅವನು ಸ್ಕಿಡ್ ಆಗ್ತಾನೆ ಅಂತಂದೇಳಿ ನಾನು ಎಲ್ಲಾದರೂ ಹೋದರೆ ಶೂ ಹಾಕಲ್ಲ. ಸೊ ಸಾಕ್ಸ್ ಅಷ್ಟೇ ಹಾಕಿದ್ದೆ. ಸೊ ನನಗೆ ಪೋಸ್ ಕೊಡ್ತಾಯಿದ್ದ. ಒಂದು ಕ್ಲಿಪ್ಪಿಂಗ್ಸ್ನ ತೆಗೆದೆ ಮನೆಗೆ ಬಂದು ಅಯ್ಯೋ ಇಲ್ಲ ನೋಡಿಲಿ ಇತ್ತೀಚೆಗಂತೂ ಅವನಿಗೆ ಟಿ ವಿ ನೋಡೋದಕ್ಕಿಂತ ಟಿ ವಿಯಲ್ಲಿ ಬರೋ ಅಡ್ವರ್ಟೈಸ್ ನೋಡೋಕ್ಕೆ ತುಂಬಾ ಇಷ್ಟ. ಬಟ್ ಅವನಿಗೆ ಅದು ಏನಕ್ಕೆ ಅದರಲ್ಲಿ ಏನು ಕಾಣುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಏನಾದರೂ ಅಡ್ವರ್ಟೈಸ್ಗಳು ಬಂದರೆ ಸೀರಿಯಲ್ಸು ಪಿಕ್ಚರ್ಸು ಏನೂ ನೋಡಲ್ಲ. ಅಡ್ವರ್ಟೈಸ್ಗಳು ಬಂದರೆ ಮಾತ್ರ ಅವನು ಯಾರು ಕರೆದ್ರೂ ಏನೂ ರೆಸ್ಪಾನ್ಸ್ ಮಾಡಲ್ಲ. ಅವನು ಅದು ಏನೇ ಆದ್ರೂ, ಅದು ಎಷ್ಟು ಕೂಗಿದ್ರೂ ನಮಗೆ ರೆಸ್ಪಾನ್ಸ್ ಮಾಡಲ್ಲ. ನೋಡ್ತಾ ಇದ್ದೀರಲ್ಲ, ಎಷ್ಟು ಮಯು ಅಂದಂದೇ ಸಾಕಾಗುತ್ತೆ. ಅವ್ನು ನೋಡೋದೇ ಇಲ್ಲ ಮತ್ತು ಆ ಕಡೆನೇ ತಿರುಗ್ತಾನೆ ಅಕಸ್ಮಾತ್ ಏನಾದರೂ ನೋಡಿದರೆ. ಸೊ ಅಷ್ಟೊಂದು ಇಂಟ್ರೆಸ್ಟ್ ಅಂತ ಅಡ್ವರ್ಟೈಸ್ ಅಂದರೆ. ಸೊ ಟಿ ವಿನೇ ಜಾಸ್ತಿ ನೋಡಲ್ಲ. ಅಡ್ವರ್ಟೈಸ್ ಬಂದರೆ ಮಾತ್ರ ಬಿಡೋದಿಲ್ಲ. ಅವೆಲ್ಲ ಮುಗಿಯೋವರೆಗೂ ಎಲ್ಲ ಅಡ್ವರ್ಟೈಸು ನೋಡ್ತಾನೆ. ಅಷ್ಟೊಂದು ಇಂಟ್ರೆಸ್ಟ್ ಅವ್ನಿಗೆ ಅಡ್ವರ್ಟೈಸ್ ಅಂದರೆ. ಮತ್ತು ಇವಾಗ ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ನ ಮಾಡೋದು ಕಲ್ತಿದ್ದಾನೆ. ಇವ್ರಿಗೆ ಇಮಿಟೇಟ್ ಮಾಡೋದು, ಅನ್ಕೊತಿದ್ದೀನಿ. ಆಗ್ತಾ ಇಲ್ಲ. ಅದನ್ನೇ ಟ್ರೈ ಮಾಡ್ತಾ ಇದ್ದೆ. ಬಟ್ ಅವನು ಅಡ್ವರ್ಟೈಸ್ ಕಡೆ ಗಮನ ಕೊಡ್ತಾ ಇದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಲುಕ್ ಒಂದು ಸಿಕ್ಕಾಪಟ್ಟೆ ಬಿದ್ದು ನಗ್ತೀರ, ಅಷ್ಟು ನಾನೇ ನಗ್ತಾ ಇರ್ತೀನಿ. ಲುಕ್ಕಿಗೆ ಅಪ್ಪ ಲುಕ್ ಕೊಡು ಅಂತ ಅಂದರೆ ಹಿಂಗೆ ಕೊಡ್ತಾನೆ. ನನಗೆ ಸಿಕ್ಕಾಪಟ್ಟೆ ನಗು ಬರುತ್ತೆ. ಇಲ್ಲೂ ನಿಂತ್ಕೊಂಡು ನಗು ಬರುತ್ತೆ. ಅಷ್ಟು ತುಂಬ ಶಾರ್ಪ್ ಇದ್ದಾನೆ ಅವನು. ನನಗೆ ಏನೋ ಒಂಥರ ತುಂಬ ಖುಷಿ ಆಗುತ್ತೆ. ನಮ್ಮ ಮಕ್ಕಳೆಲ್ಲ ಏನಪ್ಪ ಇಷ್ಟು ಜನ್ರೇಷನ್ ಫಾರ್ವರ್ಡ್ ಆಗಿದೆ, ಮಕ್ಕಳೆಲ್ಲ ಎಷ್ಟು ಫಾರ್ವರ್ಡ್ ಆಗಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಹಾಗೆಯೇ ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದಿದ್ದರು. ಸೊ ಅವರು ಕೂಡ ಫಿಶ್ ತೊಗೊಂಬಂದಿದ್ರು, ಬಾಂಗ್ಡಾ ಫಿಶ್ ತೊಗೊಂಡ್ಬಂದಿದ್ರು. ಸೊ ಅದು ಎಗ್ಗು ಗೌರಿ ಫಿಶ್ಶಿಂದ ಅನಿಸುತ್ತೆ. ಅದು ಎಗ್ಗಿಂದು ಫ್ರೈ ಮಾಡಿ ಹಾಗೆಯೇ ಸ್ವಲ್ಪ ಕರಿ ಮಾಡಿ ರೊಟ್ಟಿ ಮಾಡಿದರು ಅಮ್ಮ. ನಂಗೆ ತುಂಬಾ ಇಷ್ಟ ಅಂತ ಹೇಳಿ ನಾನು ತುಂಬ ಚೆನ್ನಾಗಿ ಊಟ ಮಾಡಿದೆ. ಸೊ ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಅವ್ನು ಕ್ಯಾಮ್ರಾಗೆ ಫೇಸ್ ಚೆನ್ನಾಗಿ ಕೊಡ್ತಾನೆ ರೀ. ಪಪ್ಪು ಕೊರೆ ಪಪ್ಪಗೆ ವೆರಿ ಗುಡ್. ಕ್ಲಾಪ್ಸ್. ಬಾಯ್. ಹಾಯ್ 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 ಅನ್ನು ಹಾಯ್. ನಮಸ್ತೆ ಮಾಡೋರಿ. ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಹೇಳು. ಲುಕ್ ಕೊಡು ಲುಕ್ ಕೊಡು ಲುಕ್ ಲುಕ್ ಲುಕ್. ನೋಡಕತ್ತಾನೆ. ಲುಕ್ ಕೊಡು.
ಜಾನು ಬಂಗಾರ ನೀನು. ಯಾರದು ನಾಯಿ? ಜೈ ಶ್ರೀರಾಮ್. ಪ್ಲೇಂಕಿಸ್ ಕಣ್ಣಲ್ಲಿದ್ದು ಕಣ್ಣು, ಕೂದಲು 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 ಅಲ್ಲಿರ್ತಾವ ಕೂದಲು. ಇಲ್ಲಿ ಇದಾವೆ ಕೂದಲು. ಕಿವಿ ತೋರ್ಸು. ಕಿವಿ ಎಲ್ಲೈತೆ ಪೂಜೆ? ಹಂಗೆ ಮುಚ್ಕೋಬಾರ್ದು. ಕಿವಿ ಎದ್ದು ಅಮ್ಮ ಅಮ್ಮ ಹೇಳು. ಅಮ್ಮ ಅಮ್ಮ ಹೇಳು. ಅಮ್ಮ ಹೇಳು ಮತ್ತೆ. ನಮ್ಮ ತಮ್ಮ ಕಾಟೇರ ಮೂವಿನ ಪೆನ್ ಡ್ರೈವ್ನಲ್ಲಿ ಹಾಕ್ಕೊಂಡು ಬಂದಿದ್ದ. ಸೊ ಅದಕ್ಕೆ ನಾವು ಅದನ್ನು ಟಿ ವಿನಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ವಿ. ನಿಜವಾಗ್ಲೂ ತುಂಬಾ ಸಖತ್ತಾಗಿದೆ. ನನ್ನ ಫೇವ್ರೆಟ್ ಡಿ ಬಾಸ್ ಅವ್ರದ್ದು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ, ತುಂಬಾ ಚೆನ್ನಾಗಿದೆ. ಸೊ ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗಲ್ಲ, ಸೊ ಅದಕ್ಕೆ ಮನೆಯಲ್ಲೇ ನೋಡ್ತೀವಿ. ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ್ಯಂಡ್ ಇಲ್ಲಿ ಅವ್ರ ತಾತ ಧ್ಯಾನ ಮಾಡುವಾಗ ಮಗು ನೋಡಿ ಎಷ್ಟು ಚೆಂದ ಕಾಲಿಗೆ ಬೀಳ್ತಾ ಇದ್ದಾನೆ. ಥ್ಯಾಂಕ್ ಯು.